ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಪೊಲೀಸ್ ಇಲಾಖೆಗೆ ಬೆಚ್ಚಿ ಬೀಳೋ ಸುದ್ದಿ. ಇನ್ಸ್ಪೆಕ್ಟರ್ ನಿಂದಲೇ ನಡೆದಿದೆಯಾ ಲಕ್ಷ ಸುಲಿಗೆ? ಮನಿ ಟ್ರೆಂಡಿಂಗ್ಗಾಗಿ ಅಮಾಯಕರ ಮೇಲೆ ಹಲ್ಲೆಯನ್ನ ನಡೆಸಿದ್ರ ಅನ್ನೋ ಪ್ರಶ್ನೆ. ಇದು ಪೊಲೀಸ್ ಇಲಾಖೆಗೆ ಬೆಚ್ಚಿ ಬೀಳೋ ಸುದ್ದಿ. ಇನ್ಸ್ಪೆಕ್ಟರ್ ನಿಂದಲೇ ಲಕ್ಷ ಸುಲಿಗೆ ನಡೆದಿದ್ಯಾ? ಮನಿ ಟ್ರೆಂಡಿಂಗ್ಗಾಗಿ ಅಮಾಯಕರ ಮೇಲೆ ನಡೆಸಿದ್ರ ಹಲ್ಲೆ ಅನ್ನೋ ಪ್ರಶ್ನೆ. ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಸುಲಿಗೆ ಇನ್ಸ್ಪೆಕ್ಟರ್ ರಾಬರಿ ಕಹಾನಿ. ಇನ್ಸ್ಪೆಕ್ಟರ್ ನಿಂದಲೇ ಲಕ್ಷ ಹಣ ಸುಲಿಗೆಯಾಗಿದೆ. ಪೊಲೀಸ್ ಇನ್ಸ್ಪೆಕ್ಟರ್ ನಿಂದಲೇ ಲಕ್ಷ ಹಣ ಸುಲಿಗೆಯಾಗಿದೆ. ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ. ಪೊಲೀಸ್ ಇನ್ಸ್ಪೆಕ್ಟರ್ ನಿಂದಲೇ 20 ಲಕ್ಷ ರೂಪಾಯಿ ರಾಬರಿ ಆಗಿದ್ಯಾ? ಸಿಐಡಿ ಜೀಪ್ ನಲ್ಲಿ ಯುವಕರಿಂದ ರಾಬರಿ ಮಾಡಿಸಿರೋ ಆರೋಪ ಇಲ್ಲಿ ಕೇಳಿ ಬಂದಿರುವಂತದ್ದು. ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಮೇಲೆ ಗಂಭೀರವಾಗಿ ಆರೋಪ ಕೇಳಿ ಬಂದಿದೆ. ಬೆಂಗಳೂರಿನ ಮಡಿವಾಳದಲ್ಲಿ ನಿನ್ನೆ ಸಂಜೆ 4 ಗಂಟೆಗೆ ಈ ಘಟನೆ ನಡೆದಿರುವಂತದ್ದು. ಹವಾಲ ಹಣ ಅಂತ ಹೇಳಿ ಬೆದರಿಸಿ ಹಣದ ಬ್ಯಾಗ್ ಅನ್ನ ಕಸಿದು ಎಸ್ಕೇಪ್ ಆಗಿದ್ದಾರೆ. ಮಡಿವಾಳ ಪೊಲೀಸ್ ಠಾಣೆಗೆ ವಿಡಿಯೋ ಸಮೇತವಾಗಿ ದೂರು ದಾಖಲಾಗಿದೆ. ಇನ್ನು ಕೇರಳ ಮೂಲದ ಯುವಕರನ್ನ ಬಳಸಿ ರಾಬರಿ ಆರೋಪ ಇಲ್ಲಿ ಕೇಳಿ ಬಂದಿರುವಂತದ್ದು. ಇನ್ನು ಸದ್ಯ ಇನ್ಸ್ಪೆಕ್ಟರ್ ಪಾತ್ರ ಮತ್ತು ಇತರೆ ಆರೋಪಿಗಳ ಬಗ್ಗೆ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸಿಐಡಿ ಇನ್ಸ್ಪೆಕ್ಟರ್ ಕನಕಗಿರಿ ಬಳಸ್ತಾ ಇದ್ದ ವಾಹನವನ್ನ ಸೀಸ್ ಮಾಡಲಾಗಿದೆ. ಇನ್ನು ಸಿಐಡಿ ಜೀಪ್ ನಲ್ಲಿ ಇನ್ಸ್ಪೆಕ್ಟರ್ ಐಡಿ ಕಾರ್ಡ್ ಕೂಡ ಪತ್ತೆಯಾಗಿರುವಂತದ್ದು. ಸದ್ಯ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಇನ್ಸ್ಪೆಕ್ಟರ್ ನಾಪತ್ತೆಯಾಗಿದ್ದಾನೆ. ಈಗಾಗಲೇ 4 ತಂಡಗಳಿಂದ ಇನ್ಸ್ಪೆಕ್ಟರ್ ಕನಕಗಿರಿಗೆ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಇಲ್ಲಿವರೆಗೆ ಕೆಲವು ಪ್ರೈವೇಟ್ ಪರ್ಸನ್ಸ್ ಅವರು ಪೊಲೀಸ್ ಅಂತ ಹೇಳಿ ಆ ಹೋಟೆಲ್ಗೆ ಹೋಗಿದ್ರು. ಆದರೆ ಇನ್ನೊಂದು ಮಾಹಿತಿ ಆಧಾರದ ಮೇಲೆ ಇನ್ನೊಬ್ಬ ವ್ಯಕ್ತಿ, ಅವರು ಒಬ್ಬ ಇನ್ಸ್ಪೆಕ್ಟರ್ ರ್ಯಾಂಕ್ ವ್ಯಕ್ತಿ ಕೂಡ ಇದರಲ್ಲಿ ಶಾಮೀಲ್ ಇರ್ಬೋದು ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಆಧಾರದ ಮೇಲೆ ನಮ್ಮ ತನಿಖೆ ನಡೀತಾ ಇದೆ. ಏನು ವೆಹಿಕಲ್ ಯೂಸ್ ಆಗಿತ್ತು ಆ ವೆಹಿಕಲ್ ನಾವು ಸೀಸ್ ಮಾಡಿದ್ದೀವಿ. ಯಾರು ಆರೋಪಿ ಇದ್ರು, ಯಾರು ವ್ಯಕ್ತಿಯವರು ಇದ್ರು ಅವ್ರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ. ನಾನು ನಿಮ್ಗೆ ಹೇಳಿದ್ದೀನಿ, ಒಂದು ಇನ್ಸ್ಪೆಕ್ಟರ್ ರ್ಯಾಂಕ್ ಆಫೀಸರ್ದು ಕೂಡ ಕೈವಾಡದಲ್ಲಿ ಇದೆ ಅಂತ ಮೇಲ್ನೋಟಕ್ಕೆ ಬರ್ತಾ ಇದೆ. ತನಿಖೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈಗ. ಸೊ ಇನ್ನು ಪ್ರೋಗ್ರೆಸ್ ಆದ್ಮೇಲೆ ನಾನು ಏನು ದುಡ್ಡು ಹೋಗಿತ್ತು ಆ ಟೋಟಲ್ ರಿಕವರಿ ಆಗಿದೆ. ಮತ್ತೆ ಟೋಟಲ್ ರಿಕವರಿ ಪ್ಲಸ್ ಜನ ಕೂಡ ಸಿಕ್ಕಿದ್ದಾರೆ ಕೆಲವರು. ಇನ್ನೂ ಕೆಲವ್ರ ಬಗ್ಗೆ ನಮ್ದು ಟೀಮ್ಸ್ ಬೇರೆ ಬೇರೆ ಕಡೆ ಹೋಗಿದೆ. ಪ್ರತಿಯೊಂದು ಇದು ಎಲ್ಲದು ಹಿಂದೆ ಯಾರಿದ್ರು ಅಥವಾ ಯಾರು ಮಾಡಿದ್ರು ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಅಮೌಂಟ್ ಮ್ಯಾಕ್ಸಿಮಮ್ ಪೋರ್ಷನ್ ರಿಕವರಿ ಆಗಿದೆ. ಕೆಲವು ಜನ ಇನ್ನು ಅರೆಸ್ಟ್ ಆಗಬೇಕು. ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಮೇಲೆ ವಸೂಲಿ ಆರೋಪ ಏನು ಹೊಸದಲ್ಲ. ಈ ಹಿಂದೆ ಬಂಡೆಪಾಳ್ಯ ಇನ್ಸ್ಪೆಕ್ಟರ್ ಆಗಿದ್ದ ಮಹೇಶ್ ಕನಕಗಿರಿ ಲ್ಯಾಂಡ್ ಸೆಟಲ್ಮೆಂಟ್ ನಲ್ಲಿ 25 ಲಕ್ಷ ವಸೂಲಿ ಮಾಡಿದ್ದ ಆರೋಪ ಕೂಡ ಕೇಳಿಬಂದಿದೆ. ಇದೇ ವೇಳೆ ಹಣ ಕೊಡದಿದ್ದಕ್ಕೆ ಯುವಕನನ್ನ ಕಿಡ್ನಾಪ್ ಮಾಡಿಸಿದ್ದ ಕನಕಗಿರಿ ಸ್ಟೇಷನ್ ಕ್ರೈಮ್ ಕಾನ್ಸ್ಟೇಬಲ್ ಮೂಲಕ ಯುವಕನ ಬಳಿ ವಸೂಲಿ ಆರೋಪ ಇಲ್ಲಿ ಕೇಳಿಬಂದಿರುವಂತದ್ದು. ಇನ್ನು ಈ ಇನ್ಸ್ಪೆಕ್ಟರ್ ಮೇಲೆ ಕೇಳಿಬಂದಿರುವಂತದ್ದು ಆರೋಪ ಹೊಸದೇನಲ್ಲ. ಈ ಹಿಂದೆ ಬಂಡೆಪಾಳ್ಯ ಇನ್ಸ್ಪೆಕ್ಟರ್ ಆಗಿದ್ದ ಮಹೇಶ್ ಲ್ಯಾಂಡ್ ಸೆಟಲ್ಮೆಂಟ್ ನಲ್ಲಿ 25 ಲಕ್ಷ ವಸೂಲಿ ಮಾಡಿದ ಆರೋಪ ಕೂಡ ಕೇಳಿಬಂದಿರುವಂತದ್ದು. ಇದೇ ವೇಳೆ ಹಣ ಕೊಡ್ತಿದ್ದಕ್ಕೆ ಯುವಕನನ್ನ ಕಿಡ್ನಾಪ್ ಕೂಡ ಮಾಡಿಸಿದ್ರು. ಸ್ಟೇಷನ್ ಕ್ರೈಮ್ ಕಾನ್ಸ್ಟೇಬಲ್ ಮೂಲಕ ಯುವಕನ ಬಳಿ ವಸೂಲಿ ಆರೋಪ ಇಲ್ಲಿ ಕೇಳಿಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಎಸ್ ಕೆ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ.
ಇನ್ನು ಮಂಜುನಾಥ್, ಈಗ ಇಲ್ಲಿ ಹಣ ಕೊಡ್ತಿದ್ದಕ್ಕೆ ಯುವಕನನ್ನ ಕೂಡ ಈತ ಕಿಡ್ನ್ಯಾಪ್ ಮಾಡ್ತಾ ಇದ್ದ ಪೊಲೀಸ್ ಇನ್ಸ್ಪೆಕ್ಟರ್. ಈ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಇದೇನು ಹೊಸದೇನಲ್ಲ, ಈ ಹಿಂದೆಯೂ ಕೂಡ ಇವ್ರ ಮೇಲೆ ಕೇಸ್ ಕೂಡ ದಾಖಲಾಗಿತ್ತು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ನಿನ್ನೆ ಮಧ್ಯಾಹ್ನ 2:30ರಿಂದ 6 ಗಂಟೆ ಅವಧಿಯಲ್ಲಿ ಬೆಂಗಳೂರಿನ ಮಡಿವಾಳ ಏನಿದೆ, ಮಡಿವಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದು ಸಿಲ್ಕ್ ಬೋರ್ಡ್ ಜಂಕ್ಷನ್ ಇರ್ತಕ್ಕಂಥ ಒಂದು ಹೋಟೆಲ್ ಅಲ್ಲಿ ಒಂದು 20 ಲಕ್ಷ ಹಣವನ್ನ ಕೇರಳ ಮೂಲದ ಇಬ್ಬರು ಯುವಕರು ತಗೊಂಡಿದ್ರು. ಅದು ಇದೇ ಏನು ಈ ಪ್ರಕರಣದಲ್ಲಿ ಕೇಳಿ ಬಂದಿರತಕ್ಕಂತ ಇನ್ಸ್ಪೆಕ್ಟರ್, ಸಿಐಡಿ ಇನ್ಸ್ಪೆಕ್ಟರ್ ಆದಂತ ಮಹೇಶ್ ಕನಕಗಿರಿ ಅವರು ಅವರ ಗ್ಯಾಂಗ್ ಅನ್ನ ಕಟ್ಕೊಂಡು ಒಂದು ಆಪರೇಟ್ ಮಾಡಿದ್ರು. ಆ ಆಪರೇಟ್ ಮಾಡದಂತ ಹಿನ್ನೆಲೆಯಲ್ಲಿ ಆನ್ಲೈನ್ ಟ್ರೇಡಿಂಗ್ ಮತ್ತೆ ಏನು ಕೆಲವೊಂದು ವ್ಯವಹಾರಗಳಿಗೆ ಹಣವನ್ನ ಹೂಡಿಕೆ ಮಾಡಿದ್ರೆ ಒಂದು ಲಾಭಾಂಶ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಕೇರಳ ಮೂಲದ ಇಬ್ಬರು ಯುವಕರನ್ನ ನಂಬಿಸಿರ್ತಾರೆ. ಆ ನಂಬಿಸಿದಂತ ಹಣವನ್ನ ಅವರು ಲೂಟಿ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡು 6 ಗಂಟೆ ಸುಮಾರಿಗೆ ಪೊಲೀಸರ ಸೋಗಿನಲ್ಲಿ ಹೋಗಿ ಹಣವನ್ನ ದೋಚ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಕೇರಳದಿಂದ ಬಂದಿದ್ದಂತ ಆ ಯುವಕರು ಏನು ಹಣ ತಂದಿದ್ರು ಅವರಿಗೆ ಅನುಮಾನ ಬಂದು ಹಿಂಬಾಲಿಸಿದಾಗ ಆ ಜೀಪ್ನ ಮೇಲೆ ಸಿಐಡಿ ಅಂತ ಇದ್ದಂತ ಹಿನ್ನೆಲೆಯಲ್ಲಿ ರೆಕಾರ್ಡ್ ಮಾಡಿಕೊಂಡು ಆ ದೂರಿನ ಸಮೇತ ಏನು ಕೆಲವರು ಅವರಿಗೆ ಪರಿಚಯ ಇರತಕ್ಕಂತ ಕೇರಳ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ, ಈ ರೀತಿ ಆಗಿದೆ ಅನ್ನೋ ನಿಟ್ಟಿನಲ್ಲಿ. ಅಲ್ಲಿಂದ ಕೇರಳ ಪೊಲೀಸರು ನಮ್ಮ ಕೋರಮಂಗಲ ವ್ಯಾಪ್ತಿಗೆ ಬರ್ತಕ್ಕಂತ ಡಿಸಿಪಿ ಸುಜಿತಾ ಅವರೇನಿದೆ ಅವರಿಗೆ ಮಾಹಿತಿಯನ್ನ ಕೊಡ್ತಾರೆ. ಕೂಡಲೇ ಪ್ರಕರಣವನ್ನ ದಾಖಲು ಮಾಡ್ಕೊಳ್ಳೋದಿಲ್ಲ, ಒಂದು ಆಪರೇಷನ್ ಅನ್ನ ನಡೆಸ್ತಾರೆ. ಯಾವ ಜೀಪು ಯಾವ ಕಡೆ ಹೋಯ್ತು ಏನೋ ಅನ್ನೋ ಬಗ್ಗೆ ಮಾಹಿತಿ ಕಲೆ ಹಾಕ್ತಾರೆ. ಮೊದಲಿಗೆ ಕುಪೇಂದ್ರ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಬಂಧನ ಮಾಡಿ ವಿಚಾರಣೆ ಮಾಡಿದಾಗ ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಅವರ ಮಾರ್ಗಸೂಚಿಯಂತೆ ಈ ರಾಬರಿ ಮಾಡಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಕೊಡ್ತಾರೆ. ಆಧಾರದ ಮೇಲೆ ಮಹೇಶ್ ಕನಕಗಿರಿ ಅವರ ಕಚ್ಚೆ ಮನೆ ಹತ್ರ ಹೋದ್ರೆ ಅವರು ಸ್ವಿಚ್ ಆಫ್ ಆಗಿರುತ್ತೆ, ಮನೆಯಲ್ಲಿ ಯಾರು ಇರೋದಿಲ್ಲ. ಹೀಗಾಗಿ 4 ವಿಶೇಷ ತಂಡಗಳನ್ನ ರಚನೆ ಮಾಡಿ ಸದ್ಯ ಪರಾರಿಯಾಗಿರ್ತಕ್ಕಂಥ ಮಹೇಶ್ ಕನಕಗಿರಿ ಅವರ ಒಂದು ಪತ್ತೆಗಾಗಿ ಶೋಧವನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಆ ಮಹೇಶ್ ಕನಕಗಿರಿ ಹಣ ಮಾಡುವ ಸಲುವಾಗಿ ಇಲ್ಲಿ ಅವರದ್ದೇ ಆದಂತ ಯಾರಿತ್ತು ಶಫಿ ಶಾನಿ ಅಂತಕ್ಕಂಥ ಒಂದು ಯುವಕರ ಗುಂಪನ್ನ ಕಟ್ಕೊಂಡು ಕೇರಳ ಮೂಲದ ವ್ಯಕ್ತಿಗಳಿಂದ ಹಣವನ್ನು ಹೇಗೆ ಲೂಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಅನ್ನ ಮಾಡಿ ಹಲವು ದಿನಗಳಿಂದ ಈ ರೀತಿಯಾಗಿ ಪ್ಲಾನ್ ಮಾಡಿ ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ನೋದು. ಈಗ ಸದ್ಯ ಏನು ಆ ಪ್ರಕರಣದಲ್ಲಿ ವಸಂತ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಸಹ ಬಂಧನ ಮಾಡಲಾಗಿದೆ. ಮತ್ತೊಬ್ಬ ಸಬ್ ಇನ್ಸ್ಪೆಕ್ಟರ್ ಸಹ ಠಾಣೆಗೆ ಕರೆಸಿ ಮಡಿವಾಳ ಪೊಲೀಸರಿಂದ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಮಹೇಶ್ ಕನಕಗಿರಿ ಅವರ ಜೊತೆ ಕೆಲಸ ಮಾಡಿದಂತವರು ಅವರ ಇನ್ವಾಲ್ವ್ಮೆಂಟ್ ಏನಾದ್ರು ಈ ಒಂದು ಕೇಸಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಆಗ್ತಾ ಇದೆ. ಜೊತೆಗೆ ಮಹೇಶ್ ಕನಕಗಿರಿ ಇಂತಹ ಪ್ರಕರಣಗಳಲ್ಲಿ ಹಿಂದೆ ಭಾಗಿಯಾಗಿದ್ದಾಗ ಉತ್ಕೊಳ್ತಾ ಇದ್ರು, ಎಲ್ಲಿ ಪರಾರಿ ಆಗ್ತಾ ಇದ್ದ, ಯಾರ ಆಶ್ರಯವನ್ನ ಕೊಡ್ತಾ ಇದ್ರು, ಈ ಬಗ್ಗೆ ಸಹ ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಈಗ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆ ಆಗಿರ್ತಕ್ಕಂಥ ಮಹೇಶ್ ಕನಕಗಿರಿ ಅವರ ಪತ್ತೆಗೆ ಕೋರಮಂಗಲ ಡಿಸಿಪಿ ಸುಜಿತಾ ಅವರ ನೇತೃತ್ವದಲ್ಲಿ ರೆಡಿಯಾಗಿರ್ತಕ್ಕಂಥ 4 ತಂಡಗಳು ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ. ಅವರು ಸಿಕ್ಕಂತ ಬಳಿಕ, ಯಾಕಂತಂದ್ರೆ ಈಗ ಕೇವಲ ಜೀಪನ್ನ ಬಳಕೆ ಮಾಡ್ಕೊಳ್ಳಲಾಗಿದೆ, ಅವರ ಮೇಲೆ ಆರೋಪ ಇವರು ಭಾಗಿಯಾಗಿದ್ದಾರೆ ಅಂತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ. ಆದ್ರೆ ಮಹೇಶ್ ಕನಕಗಿರಿ ಸಿಕ್ಕಂತ ಸಂದರ್ಭದಲ್ಲಿ ಈ ಗ್ಯಾಂಗ್ ಅಲ್ಲಿ ಇದ್ದಂತಹ ಆರೋಪಿಗಳಿಗೂ ಏನು ಸಂಬಂಧ ಇತ್ತು, ಸಂಪರ್ಕದಲ್ಲಿದ್ರ ಇಲ್ವಾ, ಅವರ ಮಾರ್ಗಸೂಚನೆಯಂತೆ ಮಾಡಿದ್ರು ಅನ್ನೋದು ತನಿಖೆ ಬೆಳಕಿಗೆ ಬಂದಿದೆ. ಅಂಕಿತಾ, ಥ್ಯಾಂಕ್ ಯು SK ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.